ನಮಸ್ಕಾರ ವೀಕ್ಷಕರೇ. ನಮ್ಮ ಪಿತ್ರಾರ್ಜಿತ ಆಸ್ತಿ ನಾವೇ ಅನುಭೋಗದಲ್ಲಿದ್ದೀವಿ. ಆದರೆ ಪಹಣಿನ ತೆಗೆಸಿ ನೋಡಿದಾಗ ಬೇರೆಯವ್ರ ಹೆಸರು ತೋರಿಸ್ತಾ ಇದೆ. ಏನು ಮಾಡಬೇಕು ಅಂತೇಳಿ ಕೆಲವರಿಗೆ ಸಮಸ್ಯೆ ಇರುತ್ತೆ. ಪಹಣಿನಲ್ಲಿ ಕೆಲವೊಂದ್ಸಲ ಕಣ್ತಪ್ಪಿನಿಂದ ಕೈತಪ್ಪಿನಿಂದ ಈ ರೀತಿಯಾಗಿ ಆಗುತ್ತೆ. ಅಕ್ಕಪಕ್ಕದ ಜಮೀನುಗಳ ಪಹಣಿಗಳಲ್ಲೂ ಕೂಡ ಈ ರೀತಿಯಾಗಿ ಆಗಿರುತ್ತೆ. ನಮ್ಮ ಪಕ್ಕದ ಜಮೀನಿಗೆ ನಮ್ಮ ಪಹಣಿ ಹೋಗಿರುವಂಥದ್ದು, ನಮ್ಮ ಪಹಣಿಯಲ್ಲಿ ಪಕ್ಕದ ಜಮೀನಿನ ವಿಚಾರ ಇರುವಂಥದ್ದು, ಹೀಗೆಲ್ಲ ಆಗೋದು ಸಾಮಾನ್ಯ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಆಗಿದೆ ಅಂತ ಅನಿಸಿದಾಗ ನೀವು ಇದನ್ನ ಸರಿಪಡಿಸ್ಕೋಬೋದಾಗಿರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಬೇಕು ಅಂತಾನೆ ಕೆಲವೊಬ್ರು ಏನ್ ಮಾಡ್ತಾರೆ, ಷಡ್ಯಂತ್ರದಿಂದ ನಿಮ್ಮ ಜಮೀನಿಗೆ ಪಹಣಿಯಲ್ಲಿ ಅವರ ಹೆಸರನ್ನ ತಂದು ಕೂರಿಸಿರ್ತಾರೆ. ಇದು ಯಾವಾಗ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಮೊದಲನೇದಾಗಿ ಯಾವ ಇಸವಿಯ ನಂತರ ಅವರ ಹೆಸರು ಸೂಚಿಸ್ತಾ ಇರುತ್ತೆ ಅಲ್ಲಿನ ತನಕ ಎಲ್ಲಾ ದಾಖಲೆಗಳನ್ನ ತೆಗೆಸ್ಕೊಳ್ಳಿ. ಅದರಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿರ್ತಾರೆ. ಹಕ್ಕುಗಳು ವಿಭಾಗದಲ್ಲಿ ಯಾರಿಗೆ ಯಾವ ರೀತಿಯಾಗಿ ಇದು ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದಿರುತ್ತೆ. MR ಅನ್ನ ತರಿಸ್ಕೊಳ್ಳಿ, ಎಲ್ಲವನ್ನ ಚೆಕ್ ಮಾಡಿ ನೋಡಿ, ಅದರಲ್ಲಿ ತಿಳಿಯುತ್ತೆ. ಈ ರೀತಿಯಾಗಿ ಆದಾಗ ಆ ದಾಖಲೆಗಳು ಸಿಗುತ್ತೆ ನಿಮ್ಗೆ. ನಿಜವಾಗ್ಲೂ ನಿಮ್ಮ ಪೂರ್ವಜರು ಆಸ್ತಿನ ಮಾರಿದಾರಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮಾರಿಲ್ಲ ಅನ್ನೋದು ಸಾಬೀತಾದಾಗ, ಅಥವಾ ಅಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ಗಳು ಮಾರಿರೋ ರೀತಿಯಲ್ಲಿ ಕ್ರಯಪತ್ರ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಪತ್ರಗಳ ಮೂಲಕ ಆಸ್ತಿ ವರ್ಗಾವಣೆ ಆಗಿರೋದು ಇದ್ದಂಥ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಿ, ಅದು ಸರಿಯಾ ತಪ್ಪಾ, ಅದು ಒರಿಜಿನಲ್ ಅಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅದೇನಾದ್ರು ಫೋರ್ಜರಿ ಅಂತ ಅನ್ಸಿದಾಗ ನೀವು ಅವ್ರ ಮೇಲೆ ಕ್ರಿಮಿನಲ್ನ ಕೇಸ್ಗಳನ್ನ ಹಾಕ್ಬೋದಾಗಿರುತ್ತೆ. ಅವರು ಬದುಕಿದ್ರೆ ಮಾತ್ರ ನೀವು ಕ್ರಿಮಿನಲ್ ಕೇಸ್ನ ಹಾಕ್ಬೇಕು, ಇಲ್ಲಾಂದ್ರೆ ಸಿವಿಲ್ ಸೂಟ್ ಅನ್ನ ಫೈಲ್ ಮಾಡ್ಬೇಕಾಗುತ್ತೆ. ನೀವು ಅದೇ ಪೊಸಿಷನ್ ಅಲ್ಲಿ ಇದೀರಾ ಅಂತ ಅಂದಾಗ ಡಿಕ್ಲರೇಷನ್ ಸೂಟ್ ಹಾಕೋದ್ರ ಮುಖಾಂತರ ನೀವು ಕೋರ್ಟ್ ಆರ್ಡರ್ನ ತೆಗೆದುಕೊಂಡು ಪಹಣಿಯಲ್ಲಿ ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು. ಅಥವಾ ನೀವು ಸ್ವಾಧೀನದಲ್ಲ, ಬೇರೆ ಯಾವುದೋ ಕಾರಣದಿಂದ ಬೇರೆ ಕಡೆ ಇದ್ದೀರಾ, ಆದ್ರೆ ಪಹಣಿಯಲ್ಲಿ ಅವರ ಹೆಸರು ತೋರಿಸ್ತಾ ಇದೆ, ಆಸ್ತಿ ಪತ್ರಗಳೆಲ್ಲ ನಿಮ್ಮ ಹತ್ರ ಇದೆ ಅಂತ ಸಂದರ್ಭದಲ್ಲಿ, ಅಥವಾ ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ಸಂದರ್ಭದಲ್ಲಿ ನೀವು ರೀಪೊಸಿಷನ್ಗೆ ಸೂಟನ್ನ ಹಾಕೋಬಹುದಾಗಿರುತ್ತೆ. ಇದರ ಮುಖಾಂತರ ನೀವು ಆಸ್ತಿಯನ್ನ ಮರಳಿ ಪಡಿಬಹುದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.